ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ ಅಮೂಲ್ಸ್ ಕ್ಲಾಸಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಿನ ಕೆಲವು ಪ್ರಚಲಿತ ಘಟನೆಗಳನ್ನು ಪ್ರಶ್ನೆ ಹಾಗೂ ಉತ್ತರಗಳ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಪಾರ್ಟ್ 1. ಮೊದಲನೇ ಪ್ರಶ್ನೆ, ಆಕ್ಸ್ಫರ್ಡ್ ಎಕನಾಮಿಕ್ಸ್ ತಯಾರಿಸಿದ ಗ್ಲೋಬಲ್ ಎಕನಾಮಿಕ್ ರಿಸರ್ಚ್ ವರದಿಯ ಪ್ರಕಾರ 2019-2035 ಅವಧಿಯಲ್ಲಿ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರ ಯಾವುದು ಅಥವಾ ಬೆಳೆಯುವ ನಗರ ಯಾವುದು ಅಂತ. ಉತ್ತರ ಸೂರತ್. ಈ ವರದಿಯ ಪ್ರಕಾರ 2019 ಹಾಗೂ 2035 ಅವಧಿಯಲ್ಲಿ ಅತಿ ವೇಗವಾಗಿ ಬೆಳೆಯುವ ನಗರಗಳ ಪಟ್ಟಿಯಲ್ಲಿ ಎಲ್ಲ ಟಾಪ್ 10 ನಗರಗಳು ಭಾರತಕ್ಕೆ ಸೇರಿದ್ದಾಗಿವೆ ಹಾಗೂ ಟಾಪ್ 20ಯ ಪಟ್ಟಿಯಲ್ಲಿ 17 ನಗರಗಳು ಭಾರತಕ್ಕೆ ಸೇರಿದ್ದಾಗಿವೆ. ಸೂರತ್ ಈ ಅವಧಿಯಲ್ಲಿ 9.2% GDPಯೊಂದಿಗೆ ಅತಿ ವೇಗವಾಗಿ ಬೆಳೆಯಲಿದೆ ಅಂತ ಈ ವರದಿ ಹೇಳ್ತಾ ಇದೆ. ನೆಕ್ಸ್ಟ್ ಕ್ವೆಶನ್, ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಉಪ್ಪಿನ ಸತ್ಯಾಗ್ರಹ ಸ್ಮಾರಕ ಮತ್ತು ಮಹಾತ್ಮ ಗಾಂಧಿಯವರ ಮತ್ತು 80 ಸತ್ಯಾಗ್ರಹಿಗಳ ಪ್ರತಿಮೆಯನ್ನು ಎಲ್ಲಿ ಅನಾವರಣಗೊಳಿಸಿದರು? ಉತ್ತರ ದಂಡಿ, ಗುಜರಾತ್ನಲ್ಲಿ. 2019 ಜನವರಿ 30ರಂದು ಪ್ರಧಾನಿ ನರೇಂದ್ರ ಮೋದಿಯವರು ದಕ್ಷಿಣ ಗುಜರಾತ್ನ ಅರೇಬಿಯನ್ ಸಮುದ್ರ ತೀರದಲ್ಲಿ ನೆಲೆಯಾಗಿರುವ ದಂಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಉಪ್ಪಿನ ಸತ್ಯಾಗ್ರಹ ಸ್ಮಾರಕವನ್ನು ಅನಾವರಣಗೊಳಿಸಿದರು. ಈ ಸ್ಮಾರಕವು ದಂಡಿ ಉಪ್ಪಿನ ಚಳುವಳಿಯ ವಿವಿಧ ಕಥೆಗಳು ಮತ್ತು ಘಟನೆಗಳನ್ನು ವರ್ಣಿಸುವ 24 ನಿರೂಪಣಾ ಭಿತ್ತಿಚಿತ್ರಗಳನ್ನು ಹೊಂದಿದೆ. ನೆಕ್ಸ್ಟ್ ಕ್ವೆಶನ್, 2019 ಜನವರಿ 26ರಂದು ರಿಪಬ್ಲಿಕ್ ಡೇ ಮೆರವಣಿಗೆಯ ಅತ್ಯುತ್ತಮ ಮೆರವಣಿಗೆ ಪ್ರಶಸ್ತಿಯನ್ನು ಯಾವ ಬ್ರಿಗೇಡ್ ಪಡೆದರು? ಉತ್ತರ ಗೂರ್ಖಾ ಬ್ರಿಗೇಡ್. ನೆಕ್ಸ್ಟ್ ಕ್ವೆಶನ್, ಟಾಪ್ 50ರ ಪಟ್ಟಿಗೆ ಸೇರಿದ ಭಾರತದ ಮೊದಲ ಮಹಿಳಾ ಟೇಬಲ್ ಟೆನ್ನಿಸ್ ಆಟಗಾರ್ತಿ ಯಾರು? ಉತ್ತರ ಮಣಿಕಾ ಬಾತ್ರಾ. ಇವರು 47ನೇ ಸ್ಥಾನವನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಕ್ವೆಶನ್, 200 ಏಕದಿನ ಪಂದ್ಯಗಳನ್ನು ಆಡಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು? ಉತ್ತರ ಮಿತಾಲಿ ರಾಜ್ ಅವರು. ಇವರು 2019 ಫೆಬ್ರವರಿ 1ರಂದು ನ್ಯೂಜಿಲ್ಯಾಂಡ್ ವಿರುದ್ಧದ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಈ ಮೈಲುಗಲ್ಲನ್ನು ತಲುಪಿದರು. ಭಾರತ ಇಲ್ಲಿವರೆಗೆ 263 ಏಕದಿನ ಪಂದ್ಯಗಳನ್ನು ಆಡಿದೆ. ಅದರಲ್ಲಿ 200 ಪಂದ್ಯಗಳನ್ನು ಮಿತಾಲಿ ರಾಜ್ ಅವರು ಆಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಕೇಂದ್ರ ತನಿಖಾ ಸಂಸ್ಥೆ CBIನ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ರಿಷಿ ಕೆ ಶುಕ್ಲಾ. ಫೆಬ್ರವರಿ 2, 2019ರಂದು ನರೇಂದ್ರ ಮೋದಿ ಸರ್ಕಾರ ಮಧ್ಯಪ್ರದೇಶದ ಮಾಜಿ DGP ರಿಷಿ ಕೆ ಶುಕ್ಲಾ ಅವರನ್ನು CBIಗೆ 2 ವರ್ಷದ ನಿರ್ದೇಶಕರಾಗಿ ನೇಮಕ ಮಾಡಿತು. ಅಲೋಕ್ ವರ್ಮಾ ಅವರ ನಿರ್ಗಮನದ ನಂತರ ಎಂ ನಾಗೇಶ್ವರ್ ರಾವ್ ಅವರು ಮಧ್ಯಂತರ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು. ನೆಕ್ಸ್ಟ್ ಕ್ವೆಶನ್, 2019 ಫೆಬ್ರವರಿ 3ರಂದು ICC ODI ಮಹಿಳಾ ಬ್ಯಾಟರ್ ಶ್ರೇಯಾಂಕಗಳಲ್ಲಿ ಮೊದಲ ಸ್ಥಾನ ಪಡೆದ ಭಾರತೀಯ ಕ್ರಿಕೆಟ್ ಆಟಗಾರ್ತಿ ಯಾರು? ICC ODI ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನ ಪಡೆದ ಭಾರತದ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ. ಉತ್ತರ ಸ್ಮೃತಿ ಮಂದಾನ. ಇವರು ನ್ಯೂಜಿಲ್ಯಾಂಡ್ ವಿರುದ್ಧದ ಪಂದ್ಯದ ನಂತರ ಈ ಸ್ಥಾನವನ್ನು ಪಡೆದರು. ಎಲಿಸ್ ಪೆರ್ರಿ ಅವರು 2ನೇ ಸ್ಥಾನದಲ್ಲಿದ್ದಾರೆ ಹಾಗೂ ಭಾರತದ ಏಕದಿನ ತಂಡದ ನಾಯಕಿ ಮಿತಾಲಿ ರಾಜ್ ಅವರು 5ನೇ ಸ್ಥಾನದಲ್ಲಿದ್ದಾರೆ. ಏಕದಿನ ಬೌಲರ್ ಶ್ರೇಯಾಂಕದಲ್ಲಿ ಅನುಭವಿ ವೇಗಿ ಜುಲನ್ ಗೋಸ್ವಾಮಿ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪೂನಮ್ ಯಾದವ್ ಅವರು 8ನೇ ಸ್ಥಾನದಲ್ಲಿದ್ದಾರೆ ಹಾಗೂ ಸ್ಪಿನ್ನರ್ ದೀಪ್ತಿ ಶರ್ಮಾ ಅವರು 9ನೇ ಸ್ಥಾನದಲ್ಲಿದ್ದಾರೆ. ನೆಕ್ಸ್ಟ್ ಕ್ವೆಶನ್, 2019 ಫೆಬ್ರವರಿ 3ರಂದು 100 T20 ಪಂದ್ಯಗಳನ್ನು ಆಡಿದ ಮೊದಲ ಏಷ್ಯನ್ ಕ್ರಿಕೆಟ್ ಆಟಗಾರ್ತಿ ಯಾರು? ಅಂದರೆ ಇಲ್ಲಿವರೆಗೆ 100 T20ಗಳನ್ನು ಆಡಿದ ಮೊದಲ ಏಷ್ಯನ್ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ. ಉತ್ತರ ಸಾನಾ ಮಿರ್. ಇವರು ಪಾಕಿಸ್ತಾನ ಮಹಿಳಾ ತಂಡದ ಮಾಜಿ ನಾಯಕಿ. ಫೆಬ್ರವರಿ 3, 2019ರಂದು ಕರಾಚಿಯಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಅಂತಿಮ T20 ಪಂದ್ಯದಲ್ಲಿ ಇವರು ಈ ಮೈಲುಗಲ್ಲನ್ನು ತಲುಪಿದರು. ಇವರು 100 T20 ಪಂದ್ಯಗಳನ್ನು ಪೂರೈಸಿದ ವಿಶ್ವದ 6ನೇ ಕ್ರಿಕೆಟ್ ಆಟಗಾರ್ತಿ. ನೆಕ್ಸ್ಟ್ ಕ್ವೆಶನ್, ವಿಶ್ವ ಕ್ಯಾನ್ಸರ್ ದಿನ 2019ರ ಥೀಮ್ ಯಾವುದು? ಉತ್ತರ ಐ ಆಮ್ ಆ್ಯಂಡ್ ಐ ವಿಲ್. ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ, ಅದನ್ನು ತಡೆಗಟ್ಟಲಿಕ್ಕೆ ಹಾಗೂ ಅದಕ್ಕಾಗಿ ಚಿಕಿತ್ಸೆಯನ್ನು ಉತ್ತೇಜಿಸಲಿಕ್ಕಾಗಿ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಿಸಲಾಗುತ್ತೆ. ಈ ವರ್ಷದ ಥೀಮ್ ಏನಂದರೆ ಐ ಆಮ್ ಆ್ಯಂಡ್ ಐ ವಿಲ್ ಅಂತ. ಯಾರಲ್ಲಿ ಆತ್ಮವಿಶ್ವಾಸ ಇರುತ್ತೆ, ಯಾರಲ್ಲಿ ವಿಲ್ ಪವರ್ ಇರುತ್ತೆ, ಅವ್ರು ಮಾತ್ರನೇ ಕ್ಯಾನ್ಸರ್ನಂಥ ಭಯಾನಕ ಕಾಯಿಲೆಯನ್ನು ಮೆಟ್ಟಿ ನಿಲ್ಬಹುದು. ಹಾಗಾಗಿ ಈ ಥೀಮನ್ನು ಇಡಲಾಗಿದೆ. ನೆಕ್ಸ್ಟ್ ಕ್ವೆಶನ್, 2019 ಫೆಬ್ರವರಿ 4ರಂದು ದೆಹಲಿಯಲ್ಲಿ ಸಮಾಜ ನ್ಯಾಯಕ್ಕಾಗಿ
ಅಂದರೆ ಸಾಮಾಜಿಕ ನ್ಯಾಯಕ್ಕಾಗಿ 2018ರ ಕೆ ವೀರಮಣಿ ಪ್ರಶಸ್ತಿಯನ್ನು ಪಡೆದ ಭಾರತದ ಮಾಜಿ ಕಾರ್ಯದರ್ಶಿಯ ಹೆಸರೇನು? ಉತ್ತರ PS ಕೃಷ್ಣನ್. ಇವರು ಸಾಮಾಜಿಕ ನ್ಯಾಯಕ್ಕಾಗಿ ಕೊಡುಗೆಯನ್ನು ನೀಡಿದ್ದಾರೆ. ಭಾರತದಲ್ಲಿ ಸಾಮಾಜಿಕ ಪ್ರತ್ಯೇಕಿಸುವಿಕೆ ಮತ್ತು ನ್ಯಾಯ, ಭಾರತವನ್ನು ಸಶಕ್ತಗೊಳಿಸುವಲ್ಲಿ ದಲಿತರ ಪಾತ್ರ, ಅ ರೋಡ್ ಮ್ಯಾಪ್ ಅಂತ ತುಂಬಾ ಪುಸ್ತಕವನ್ನು ಬರೆದಿದ್ದಾರೆ. ಅವರ ಕೊಡುಗೆಗಾಗಿ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ಕ್ವೆಶನ್, 30ನೇ ರಾಷ್ಟ್ರೀಯ ರೋಡ್ ಸೇಫ್ಟಿ ವೀಕನ್ನು ದೆಹಲಿಯಲ್ಲಿ ಯಾವಾಗ ಉದ್ಘಾಟಿಸಲಾಯಿತು? ಉತ್ತರ ಫೆಬ್ರವರಿ 4. ಫೆಬ್ರವರಿ 4, 2019ರಂದು ವಿದೇಶಾಂಗ ಸಚಿವೆ ಶ್ರೀಮತಿ ಸುಷ್ಮಾ ಸ್ವರಾಜ್ ಹಾಗೂ ಕೇಂದ್ರ ಸಚಿವ ಶ್ರೀ ನಿತಿನ್ ಗಡ್ಕರಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜನರಲ್ಲಿ ರಸ್ತೆಯ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಥೀಮ್ ಏನಂದರೆ ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅಂತ. ನೆಕ್ಸ್ಟ್ ಕ್ವೆಶನ್, ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ ಯಾವ ವರ್ಷವನ್ನು ರಸ್ತೆ ಸುರಕ್ಷತೆಯ ವರ್ಷ ಎಂದು ಘೋಷಿಸಿತು? ಉತ್ತರ 2019. ಭಾರತೀಯ ರಸ್ತೆಗಳಲ್ಲಿ ಸುರಕ್ಷತೆಯನ್ನು ಉತ್ತೇಜಿಸಲು ಹಾಗೂ ಅದರ ಬದ್ಧತೆಯನ್ನು ಪರಿಷ್ಕರಿಸಲು ಭಾರತೀಯ ವಾಹನ ತಯಾರಿಕರ ಸೊಸೈಟಿ ಅಂದರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ಸ್ 2019 ರಸ್ತೆ ಸುರಕ್ಷತೆಯ ವರ್ಷ ಅಂತ ಘೋಷಿಸಿದೆ. ನೆಕ್ಸ್ಟ್ ಕ್ವೆಶನ್, 6ನೇ ಫೆಬ್ರವರಿ 2019ರಂದು ಕಥಕ್ ವರ್ಗದಲ್ಲಿ ಯಾವ ನರ್ತಕಿಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 2017 ನೀಡಲಾಯಿತು? ಉತ್ತರ ಶೋಭಾ ಕೋಸರ್. ಈ ಪ್ರಶಸ್ತಿಯನ್ನು ಫೆಬ್ರವರಿ 6ರಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು 42 ಕಲಾವಿದರಿಗೆ ಹೊಸ ದೆಹಲಿಯ ಸಮಾರಂಭವೊಂದರಲ್ಲಿ ನೀಡಿದರು. ಕಥಕ್ ವಿಭಾಗದಲ್ಲಿ ಶೋಭಾ ಕೋಸರ್ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ಕ್ವೆಶನ್, ಮಹಿಳಾ 2020ಯಲ್ಲಿ ಭಾರತದ ಪರ ವೇಗವಾಗಿ ಹಾಫ್ ಸೆಂಚುರಿ ಬಾರಿಸಿದ ಕ್ರಿಕೆಟಿಗನ ಹೆಸರೇನು? ಉತ್ತರ ಸ್ಮೃತಿ ಮಂದಾನ. ಇವರು ವೆಲ್ಲಿಂಗ್ಟನ್ನ ವೆಸ್ಟ್ಯಾಕ್ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ 24 ಎಸೆತಗಳಲ್ಲಿ ತಮ್ಮ ಅರ್ಧಶತಕವನ್ನು ಪೂರೈಸಿದರು. ಇವರ ಈ ಅರ್ಧಶತಕ ಫಾಸ್ಟೆಸ್ಟ್ ಹಾಫ್ ಸೆಂಚುರಿಯ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನ ನ್ಯೂಜಿಲೆಂಡ್ನ ಸೋಫಿ ಡೈವನ್ ಅವರ ಹೆಸರಿನಲ್ಲಿದೆ. ನೆಕ್ಸ್ಟ್ ಕ್ವೆಶನ್, ಇತ್ತೀಚಿನ ಫಿಫಾ ಶ್ರೇಯಾಂಕದಲ್ಲಿ ಯಾವ ತಂಡವು ಅಗ್ರಸ್ಥಾನ ಪಡೆದಿದೆ? ಉತ್ತರ ಬೆಲ್ಜಿಯಂ. ನೆಕ್ಸ್ಟ್ ಕ್ವೆಶನ್, ಕ್ಷಯರೋಗವನ್ನು ತೊಡೆದುಹಾಕಲು ಭಾರತವು ಯಾವ ವರ್ಷದ ಗುರಿಯನ್ನು ಇಟ್ಟುಕೊಂಡಿದೆ? ಅಂದರೆ ಕ್ಷಯರೋಗವನ್ನು ಭಾರತದಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಯಾವ ವರ್ಷವನ್ನು ಟಾರ್ಗೆಟ್ ಆಗಿ ಇಟ್ಕೊಳ್ಳಲಾಗಿದೆ ಅಂತ? ಉತ್ತರ 2025. 2025ರ ಒಳಗೆ ಭಾರತದಲ್ಲಿ ಕ್ಷಯವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನೆಕ್ಸ್ಟ್ ಕ್ವೆಶನ್, ಮಹಿಳೆಯರ ಅಧಿಕಾರಕ್ಕಾಗಿ ಫೇಸ್ಬುಕ್ ಪ್ರಾರಂಭಿಸಿದ ಡಿಜಿಟಲ್ ಕೌಶಲ್ಯ ಕಾರ್ಯಕ್ರಮದ ಹೆಸರೇನು? ಉತ್ತರ ಗೋಯಿಂಗ್ ಆನ್ಲೈನ್ ಆಸ್ ಲೀಡರ್ಸ್ ಅಂತ. ಇವಿಷ್ಟು ಫೆಬ್ರವರಿ ತಿಂಗಳಿನ ಕೆಲವು ಪ್ರಚಲಿತ ಘಟನೆಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೂ ಬೇರೆ ಯಾವುದಾದ್ರೂ ವಿಷಯ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.